ಸರ್ ಈಗ ಮೈಸೂರಲ್ಲಿರೋ MIT ಮತ್ತೆ ATM ಕಾಲೇಜ್ ಬಗ್ಗೆ ಸ್ವಲ್ಪ ಏನೇನ್ ಕಂಪ್ಯಾರಿಸನ್ ಅಲ್ಲಿ ಮಾತಾಡೋಣ ಸರ್. ಸೊ ಹ್ಮ್. ಈಗ MIT ಮೈನ್ ಕ್ಯಾಂಪಸ್ ಎಲ್ಲಿ ಲೊಕೇಟ್ ಆಗಿದೆ, ATM ಎಲ್ಲಿ ಲೊಕೇಟ್ ಆಗಿದೆ ಸರ್? ಎರಡೂ ಕೂಡ ಔಟ್ಸ್ಕರ್ಟ್ಸ್ ಅಲ್ಲೇ ಲೊಕೇಟ್ ಆಗಿರೋದು ನಾಗೇಶ್. MIT ಬಂದು ನಾಯ್ಡು ನಗರಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕೆಸರೆ ಹಳೆ ಕೆಸರೆ ರೀಜನ್ ಅಲ್ಲಿ ಇದೆ. ಓಕೆ, ಓಕೆ. ATM ಬಂದು ಬನ್ನೂರು ರೋಡ್ ಅಲ್ಲಿ ಇದೆ. ಬನ್ನೂರು ರೋಡ್ ಅಲ್ಲಿ ಇದೆ. ಹೌದು. ಅಂದ್ರೆ ಈಗ ಅಂದ್ರೆ ಮಿಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿದೆ ನಾಗೇಶ್. ಸೊ ಅಂದ್ರೆ ಬಸ್ ಫೆಸಿಲಿಟಿ ಇದೆಯಾ ಸರ್ ಎರಡು ಕಾಲೇಜ್? ನಾಗೇಶ್, ಬಸ್ ಫೆಸಿಲಿಟೀಸ್ ಅಂದ್ರೆ ಎರಡು ಕಾಲೇಜ್ ಕೂಡ ಕಾಲೇಜ್ ಬಸ್ ಫೆಸಿಲಿಟೀಸ್ ಇದೆ. ಬಟ್ ನಿಮ್ಗೆ ಸಿಟಿ ಬಸ್ಸಸ್ ಬೇಕು ಅಂತಂದ್ರೆ MIT ಮೈಸೂರಿಗೆ ಸಿಟಿ ಬಸ್ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ, ಎಲ್ಲ ಒಂದೆರಡು ಬಸ್ ಹೋಗುತ್ತೆ ಅಷ್ಟೇ. ಓಕೆ, ಬಟ್ ATM ಗಂತೂ ನಿಮ್ಗೆ ಅದು ಮೈಸೂರು ಟು ಬನ್ನೂರು ಹೈವೇ ಅದು. ಅಲ್ಲಿ ನಿಮ್ಗೆ KSRTC ತುಂಬಾ ಅವೈಲೇಬಲ್ ಇದೆ. ಸೊ ಅಂದ್ರೆ ನಿಮ್ಗೆ ಪ್ರೈವೇಟ್ ಬಸ್ ಬೇಕು ಅಂದ್ರೆ ಗವರ್ಮೆಂಟ್ ಬಸ್ ಬೇಕು ಅಂದ್ರೆ ನೀವು ATM ಬೆಟ್ರು, ಬೆಸ್ಟ್ ಕಾಲೇಜ್ ಬಸ್ ಹೋಗ್ತೀವಿ ಅಂದ್ರೆ MIT ಬೆಟ್ರು. ಖಂಡಿತ. ಅಂದ್ರೆ ATM ಅವ್ರದ್ದು ಕಾಲೇಜ್ ಬಸ್ಸಸ್ ಇದೆಯಾ ಸರ್? ಅವ್ರದ್ದು ಕಾಲೇಜ್ ಬಸ್ಸಸ್ ಇದೆ. ಅಂದ್ರೆ ಅವ್ರದ್ದು ಸಿಟಿ ಸೆಂಟರ್ ಮತ್ತೆ ಸುತ್ತಮುತ್ತ ತಾಲೂಕುಗಳು ಬಿಟ್ಟಿದ್ದಾರೆ ನಾಗೇಶ್. ಅಂದ್ರೆ ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ MIT ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಎಲ್ಲಾ ಏರಿಯಾಗೂ MIT ಅವ್ರು ಬಸ್ ಬಿಟ್ಟಿದ್ದಾರೆ ಅಂತ ಹೌದು. ಮಾತಾಡಿದ್ರಿ. ಅವ್ರದ್ದು ಅಡ್ವಾಂಟೇಜಸ್ ಬಂದೇ MIT ಅವ್ರದ್ದು ಬಸ್ ಫೆಸಿಲಿಟೀಸ್, ಯಾಕಂತಂದ್ರೆ ಅವ್ರು ಸುತ್ತಮುತ್ತ ತಾಲೂಕು ಡಿಸ್ಟ್ರಿಕ್ಟ್ ಕವರ್ ಮಾಡಿದ್ದಾರೆ. ಸೊ ಅಂದ್ರೆ ಮೇಜರ್ ಟ್ರಾನ್ಸ್ಪೋರ್ಟೇಷನ್ ಅವರು ಬಿಕಾಸ್ ಅಲ್ಲಿ ನಿಮ್ಗೆ ಫೀಸಿಬಿಲಿಟಿ ಇಲ್ಲ ನಾಗೇಶ್. ಅಲ್ಲಿ ATM ಈ ತರ ನಿಮ್ಗೆ ಬಸ್ ಫೆಸಿಲಿಟೀಸ್ ಇಲ್ಲ, ಲೈಕ್ KSRTC ಬಸ್ಸಸ್ ಆಗಲಿ ಅಂದ್ರೆ ಮೈಸೂರು ಸಿಟಿ ಬಸ್ಸಸ್ ಆಗಲಿ ಫೀಸಿಬಿಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ಬೆಸ್ಟ್ ಅವ್ರ ಕಾಲೇಜ್ ಬಸ್ ಹೋಗೋದು ಬೆಸ್ಟ್ ಅಂತ ಬಂದಿರುತ್ತೆ. ಅಂದ್ರೆ ಅವ್ರು ಅದನ್ನ ನೆಗೆಟಿವ್ ನೇ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ. ಖಂಡಿತ ಅವ್ರು ನೆಗೆಟಿವ್ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಕಡೆ ಅವ್ರ ಕಾಲೇಜ್ ಬಸ್ ಅಂದ್ರೆ ಎಕನಾಮಿಕಲ್ ಆಗಿರುತ್ತೆ ಸರ್, ಕಾಸ್ಟ್ಲಿ ಆಗ್ಬಿಡುತ್ತೆ ಬಸ್? ಇಲ್ಲ ನಾಗೇಶ್, ಎಕನಾಮಿಕಲ್ ಆಗಿ ಇರುತ್ತೆ. ಯಾಕಂದ್ರೆ ನೀವು ಅದು ನಿಮ್ಗೆ ಏನ್ ಬೇಕು ಅಂತಂದ್ರೆ ಇದು ಹೈವೇ ಅಲ್ಲ ನಾಗೇಶ್, ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಓಕೆ, ಸೊ ನಿಮ್ಗೆ ಅಲ್ಲಿ ಕಾಲೇಜ್ ಬಸ್ಸಸ್ ಅಲ್ಲಿ ಹೋದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅಂದ್ರೆ ಈಗ ನಾವು ಟ್ರಾನ್ಸ್ಪೋರ್ಟೇಶನ್ ವಿಷಯದಲ್ಲಿ ಯಾರಿಗೆ ರ್ಯಾಂಕ್ ಕೊಡ್ಬೋದು ಸರ್? MIT ನಾಗೇಶ್. MIT ಅಂದ್ರೆ ಕಾಲೇಜ್ ಟ್ರಾನ್ಸ್ಪೋರ್ಟೇಶನ್ MIT ಕೊಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ATM ಕೊಡ್ಬೋದು. ಹೌದು. ಸರ್ ಅಂದ್ರೆ ಎರಡು ಓಲ್ಡ್ ಕಾಲೇಜಸ್, ನೀವು ಯಾವ್ದು ಬೇಗ ಸ್ಟಾರ್ಟ್ ಆಗಿದೆ? MIT ಓಲ್ಡ್ ಕಾಲೇಜು, ಅದಾದ್ಮೇಲೆ ATM ಬಂದಿರೋದು. Okay. ಸೊ ಅಲ್ಲಿ MIT ಬಂದು ಅಟಾನಮಸ್ ಆಗಿದೆ ರೀಸೆಂಟ್ ಡೇಸ್, 2-3 years ಬ್ಯಾಕ್. ATM ಅಟಾನಮಸ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೊಂದು ಅಟಾನಮಸ್ ಆಗಿಲ್ಲ. ಸೊ ಅಂದ್ರೆ ಅಟಾನಮಸ್ಗೂ ಮತ್ತೆ VTU ಅಫಿಲಿಯೇಟೆಡ್ಗೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಎರಡರಲ್ಲೂ ನಮಗೆ ಫೈನಲ್ ಆಗಿ VTU ಸರ್ಟಿಫಿಕೇಟ್ ಬರುತ್ತೆ. ಖಂಡಿತ ಎರಡು ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಬರೋದೇ VTU ಇಂದ. ಓಕೆ. ಸೊ ಅಂದ್ರೆ ಈಗ ಸ್ಟೂಡೆಂಟ್ಸ್ ಗೆ ಅಟಾನಮಸ್ ಸೇರಿದ್ರೆ ಚೆನ್ನಾಗಿರುತ್ತಾ, VTU ಅಫಿಲಿಯೇಟೆಡ್ ಕಾಲೇಜಸ್ ಸೇರಿದ್ರೆ? ನಾಗೇಶ್, ಇಸ್ ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್ ರಾಗೇಶ್. ನಿಮ್ಗೆ ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ಸಿಗೋದು ಅಟಾನಮಸ್ ಹೋಗಿ. ಓಕೆ, ಓಕೆನಾ? ನಿಮ್ಗೆ ಏನಾದ್ರು ಒಳ್ಳೆ ಕಾಲೇಜ್ VTU ಅಂಡರ್ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತಂದ್ರೆ ATM ಇಸ್ ಆಲ್ಸೋ ಬೆಸ್ಟ್. ATM ಏನು ಚೆನ್ನಾಗಿದೆ, ATM ಚೆನ್ನಾಗಿದೆ, ನಿಮ್ ಸರಿ. ಕ್ಯಾಂಪಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಅಂದ್ರೆ ಕ್ಯಾಂಪಸ್ ಸೈಜ್ ಯಾವ್ದು ದೊಡ್ಡದಿದೆ ಸರ್? MIT ದೊಡ್ಡದಾಗಿದೆ, ATM ದೊಡ್ಡದಾಗಿದೆ? ನಾಗೇಶ್ ಹಂಗಿಂತ ಹೇಳಕ್ಕಾಗಲ್ಲ, ಎರಡು ಸಿಮಿಲರ್ ಕ್ಯಾಂಪಸಸ್ ಬರುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಬಂದು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ನಿಮ್ಗೆ ATM ಆಗುತ್ತೆ. ಮಾಡರ್ನ್ ಆಗಿದೆ ಸರ್? ಸ್ವಲ್ಪ ಮಾಡರ್ನ್ ಆಗಿದೆ. Okay. MIT ಬಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಂದ್ರೆ ಅವ್ರು ಸ್ವಲ್ಪ ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ಸ್, ಲೈಕ್ ಅದು ತುಂಬಾ ದೊಡ್ಡದಾಗಿದೆ ಇನ್ಫ್ರಾಸ್ಟ್ರಕ್ಚರ್, ಇಲ್ಲ ಅಂತ ಹೇಳ್ತಿಲ್ಲ, ಹಾ. ಕಾಂಪ್ರಮೈಸ್ ಇಲ್ಲ. ಬಟ್ ಅವ್ರ ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ಸ್, ನಾಟ್ ಲೈಕ್ ಮಾಡರ್ನ್. ಲೈಕ್ ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಂದ್ರೆ ಒಂದು ಪ್ಯಾಲೇಸ್ ತರ, ಹಳೆ ಆ ತರ. ಅಂದ್ರೆ ಈಗ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಬೇಕಾದಾಗ MIT ಬಗ್ಗೆ ಹೇಳ್ಬೇಕಾದಾಗ ನೀವು ಹೇಳಿದ್ರಿ ಅದನ್ನ ಪ್ರೊಫೆಸರ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಹೌದು. ಇದು ಪ್ರೊಫೆಸರ್ಸ್ ಕಾಲೇಜು, ATM ಯಾರು ATM ಕಾಲೇಜು ಒಂದು ಬಿಲ್ಡರ್ಸ್ ಕಂಪ್ನಿ ಅದು. Okay. ಬಿಲ್ಡರ್ಸ್ ಅವ್ರು ಮಾಡಿರೋದು. ಬಟ್ ಇಟ್ ಇಸ್ ಅ ಗುಡ್ ಕಾಲೇಜ್ ನಾಗೇಶ್. ಅವರ ಬಿಲ್ಡರ್ಸ್ ಆಗಿದ್ರು ಕೂಡ ನಿಮ್ಗೆ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಎಲ್ಲ ಇದೆ. ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ. faculty ಅಂದ್ರೆ ಚೆನ್ನಾಗಿದೆ. ಮೈಸೂರಲ್ಲಿ ಎಜುಕೇಶನ್ ಗೆ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತ ಕಾಂಪ್ರಮೈಸ್ ಮಾಡೋಣ. ನೆಕ್ಸ್ಟ್ ಮೈಸೂರು ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಫ್ಯಾಕಲ್ಟೀಸ್ PhD ಮಾಡ್ಕೊತಾ ಇದಾರೆ. ಸೊ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಟೀಚಿಂಗ್. ಸರ್ ಈಗ ವೆರಿ ಇಂಪಾರ್ಟೆಂಟ್, ಹಾಸ್ಟೆಲ್ಸ್ ಬಂದಾಗ MIT ಮತ್ತೆ ATM ಎರಡರಲ್ಲೂ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ ಸರ್? ಎರಡು ಕಾಲೇಜ್ ಒಳಗೆ ಕ್ಯಾಂಪಸ್ ಹಾಸ್ಟೆಲ್ ಇದೆ. ಓಕೆ. ಅದೇನು ತೊಂದರೆ ಇಲ್ಲ. ಸೊ ಅಂದ್ರೆ ಈಗ ನಾವು ಇನ್ ಕೇಸ್ ನನಗೆ ಕಾಲೇಜ್ ಹಾಸ್ಟೆಲ್ಗೆ ಸೇರೋದಕ್ಕೆ ಆಗೋದಿಲ್ಲ, ನಾನು ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಟೆಲ್ ಮೈಸೂರಲ್ಲಿ ಸೇರ್ತೀನಿ ಅಂದ್ರೆ ಮೈಸೂರಲ್ಲಿ ಸಿಗುತ್ತಾ ಸರ್ ಗೌರ್ಮೆಂಟ್ ಹಾಸ್ಟೆಲ್? ನಾಗೇಶ್, ಈಗ ನೀವು MIT ಮೈಸೂರಲ್ಲಿ ಓದ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಹಾಸ್ಟೆಲ್ ಸಿಗುತ್ತೆ. ಬೆಸ್ಟ್ ಒಂದ್ ಚಾನ್ಸ್ ಮಾಡ್ಬೋದು. ಯಾಕಂದ್ರೆ ಸಿಟಿ ಒಳಗಡೆ MIT ಬಸ್ಸಸ್ ಓಡಾಡ್ತಿರುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಕಾಲೇಜ್ ಹಾಸ್ಟೆಲ್ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಹುಡ್ಕೊಳ್ಳಿ, ಅಲ್ಲಿಂದ ಕಾಲೇಜ್ ಬಸ್ ತಗೊಂಡು ಬನ್ನಿ. ನಿಮಗೆ ಅದು Okay. ಫೀಸಿಬಿಲಿಟಿ ಕಂಡೀಷನ್. ATM ಅಷ್ಟೇನೆ, ನಿಮಗೆ ಗೌರ್ಮೆಂಟ್ ಹಾಸ್ಟೆಲ್ ಬೇಕು ಅಂತಂದ್ರೆ ಹೌದು ಅಷ್ಟೇ, ಸಿಟೀಸ್ ಒಳಗಡೆ ಎಲ್ಲ ಕಾಲೇಜಸ್ ಬಸ್ ಇದೆ. ನೀವು ಅಲ್ಲಿ ಉಳ್ಕೊಳ್ಳಿ, ಅಲ್ಲಿಂದ ನೀವು ಬನ್ನಿ ಅಂತ ಹೇಳ್ತೀನಿ. ಸೊ ಅಂದ್ರೆ ನಿಮ್ಗೆ ಎಲ್ಲೇ ಗೌರ್ಮೆಂಟ್ ಹಾಸ್ಟೆಲ್ ಸಿಕ್ಕಿದ್ರು ನೀವು ಆರಾಮಾಗಿ, ಇನ್ ಕೇಸ್ ಕಾಲೇಜ್ ಹಾಸ್ಟೆಲ್ ನಿಮ್ಗೆ ಫೀಸಿಬಲ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಹೌದು. ಹಾಸ್ಟೆಲ್ ಸೇರ್ಕೊಟ್ರು ಓಡಾಡೋದಕ್ಕೆ ಎರಡು ಕಾಲೇಜಲ್ಲೂ ಒಂದು ಕಾಲೇಜ್ ಬಸ್ ಸಿಗುತ್ತೆ, ಇಲ್ಲ ಅಂದ್ರೆ ಗೌರ್ಮೆಂಟ್ ಬಸ್ ಸಿಗೋ ಫೆಸಿಲಿಟಿ ಇದೆ. ಸರ್ ಈಗ ಕೋರ್ಸಸ್ ವಿಷಯಕ್ಕೆ ಬಂದಾಗ ಯಾವ್ದೇ ಕಾಲೇಜಲ್ಲಿ ನಾವು ಸೇರ್ತೀವಿ ಅಂದ್ರೆ ಯಾವ ತರ ಕೋರ್ಸಸ್? ಸಿಮಿಲರ್ ಕೋರ್ಸಸ್ ನಾಗೇಶ್, ಆತರ ಏನಿಲ್ಲ. Majority ಎರಡು ಕಾಲೇಜಲ್ಲೂ ಕಾಲೇಜಲ್ಲಿ A ಕೋರ್ಸಸ್, CS, IS, ಮಾಮೂಲಿ ಮೆಕ್ಕು, ಸಿವಿಲ್,
ಆ ತರ ಎಲ್ಲಾ ಕೋರ್ಸಸ್ ಇದೆ. ಓಕೆ. ಸೊ 2 ಕಾಲೇಜಲ್ಲೂ ಸಿಮಿಲರ್ ಕ್ರೌಡ್ ಅಂದ್ರೆ ಸಿಮಿಲರ್ ಬ್ರಾಂಚಸ್ ಇರುತ್ತೆ ಸೇಮ್. ಸಿಮಿಲರ್ ಬ್ರಾಂಚಸ್ ಇರುತ್ತೆ ನಾಗೇಶ್, ಅದ್ರೇನ್ ತೊಂದ್ರೆ ಇಲ್ಲ. ಸರ್ ಈಗ ಕ್ರೌಡ್ ವಿಷಯಕ್ಕೆ ಬಂದಾಗ ಈಗ ಎಲ್ಲ ಲೋಕಲೈಟ್ಸ್ ಯಾವ ಕಾಲೇಜಿಗೆ ಪ್ರಿಫರ್ ಮಾಡ್ತಾರೆ ಸರ್? ನಾಗೇಶ್ ಅದು ಡಿಪೆಂಡ್ ಅಪಾನ್ ಈಗ ಲೋಕಲೈಟ್ಸ್ ಗೊತ್ತಿರುತ್ತೆ ನಾಗೇಶ್, ಟ್ರಾನ್ಸ್ಪೋರ್ಟೇಷನ್ ವಿಷಯ ಗೊತ್ತಿರುತ್ತೆ. ಅವ್ರಿಗೆ ಯಾವ ಕಾಲೇಜ್ ಹತ್ರ ಬೇಕು ಅಂತ ಆ ಕಾಲೇಜ್ ಸೇರ್ಕೋತಾರೆ. ಸೊ ಎರಡು ಬೋತ್ ದಿಸ್ ಕಾಲೇಜ್ ಇಸ್ ಗುಡ್ ನಾಗೇಶ್. ಬಟ್ ಏನಂದ್ರೆ ಅಟಾನಮಸ್ ಆಗಿದೆ, ಬಟ್ ಇವರು ಕೂಡ ಅಟಾನಮಸ್ ಹೋಗ್ತೀರಿ ಅಂತ ಹೇಳ್ತಾ ಇದಾರೆ. ಗೊತ್ತಿಲ್ಲ ನಂಗೆ ಯಾವಾಗ ಅಪ್ಡೇಟ್ ಸಿಗುತ್ತೆ, ಅಟಾನಮಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಸೊ ಅಂದ್ರೆ ಅಟಾನಮಸ್ ಹೋಗ್ಬೇಕು ಅಂದ್ರೆ ಅವ್ರ ಹತ್ರನೂ ಎಲ್ಲ ಫೆಸಿಲಿಟಿ ಇದೆ ಅಂತ. ಸೊ ಎರಡು ಒಂದು ಈಕ್ವಲ್ ರೇಂಜ್ ಕಾಲೇಜಸ್ ಅಂತ ನೀವು ಹೇಳ್ತಿದ್ದೀರಿ. ಹೌದು, ಎರಡು ಈಕ್ವಲ್ ರೇಂಜ್ ಕಾಲೇಜಸ್. ಓಕೆ ಸರ್, ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಈಗ ಮೈಸೂರಲ್ಲೇ ಓದ್ಬೇಕು ಅಂತ ತುಂಬಾ ಆಸೆ ನಾಗೇಶ್, ಇರುತ್ತೆ. ಎಲ್ಲಾ ಮ್ಯಾನೇಜ್ಮೆಂಟ್ ಯಾವ್ದೇ ಕಾಲೇಜ್ ಮ್ಯಾನೇಜ್ಮೆಂಟ್ ಆಗ್ಲೂ ಅವ್ರು ಡಿಸ್ಕ್ಲೋಸ್ ಮಾಡಲ್ಲ ನಾಗೇಶ್ ಎಷ್ಟು ಇರುತ್ತೆ ಅಂತ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ವಿಚಾರಿಸಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಮ್ಯಾನೇಜ್ಮೆಂಟ್ ಫೀಸ್ ಡಿಸೈಡ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ ಅಂಡ್ ಪರ್ಸೆಂಟೇಜ್. ಸರ್ ಅದಕ್ಕೆ ರ್ಯಾಂಕಿಂಗ್ ಕೇಳ್ತೀರಾ ಸರ್? ಮ್ಯಾನೇಜ್ಮೆಂಟ್ ಅಲ್ಲಿ ದುಡ್ಡು ಜಾಸ್ತಿ ಕೊಡ್ತೀವಲ್ಲ, ಆತರ ಸರ್ ಅಲ್ಲಲ್ಲ, ನಿಮ್ಮ ರ್ಯಾಂಕಿಂಗ್ ಮೇಲೆನೆ ಮ್ಯಾನೇಜ್ಮೆಂಟ್ ಫೀಸ್ ಫಿಕ್ಸ್ ಆಗುತ್ತೆ ನಾಗೇಶ್. ಆತರ ಇದೆಯಾ? ಹೌದು, ಈಗ ನೀವು 90% ತೆಗೆದ್ಬಿಟ್ಟು ನಿಮ್ಗೆ ಯಾವ್ದೋ ಮೈಸೂರು ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರ್ತದೆ, ಸಿಟಿಲಿ ಏನಾದ್ರು ಮಿಸ್ಟೇಕ್ ಆಗಿ ಒಂದು ಸೀಟ್ ಸಿಕ್ಕಿಲ್ಲ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ 90% ಇದ್ದವ್ರಿಗೆ ಒಂದು ಕಡಿಮೆ ಫೀಸ್ ಇರುತ್ತೆ. ನಿಮ್ಗೆ ಜಾಸ್ತಿ 60% ಅವರೇಜ್ ತಗೊಂಡು ನಿಮ್ಗೆ ಒಂದು ರ್ಯಾಂಕಿಂಗ್ 1 ಲಕ್ಷ 1.25 ಲಕ್ಷ ಆಯ್ತು. ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಡಿಸೈಡ್ ಆಗುತ್ತೆ ಡಿಪೆಂಡ್ ಅಪಾನ್ ದ ರ್ಯಾಂಕಿಂಗ್ ಅಂಡ್ ಪರ್ಸೆಂಟೇಜ್ ಆಫ್ ಸೊ ಸ್ಟೂಡೆಂಟ್. 2 ಕಾಲೇಜ್ ಅದೇ ಪ್ರೊಸೀಜರ್ ಇದೆಯಾ ಎಲ್ಲ ಸರ್? ನಾಗೇಶ್ 2 ಕಾಲೇಜ್ ಅಂತ ಅಲ್ಲ, ಮೈಸೂರಲ್ಲಿ ಮೈಸೂರಲ್ಲಿ ನಂಗೆ ಗೊತ್ತಿರೋ ಎಲ್ಲಾ ಕಾಲೇಜ್ ಹಂಗೆ ಡಿಸೈಡ್ ಮಾಡೋದು. ಸೊ ನಿಮ್ದು ಏನಾದ್ರು ಸ್ಕೋರ್ ಚೆನ್ನಾಗಿದ್ರೆ ಫೀಸ್ ಕಮ್ಮಿ ಆಗೋ ಹೌದು, ಚಾನ್ಸಸ್ ಯಾಕಂದ್ರೆ ನೀವು ಈಗ ಮ್ಯಾನೇಜ್ ಸೇರ್ಕೋಬೇಕಂದ್ರೆ ನಂಗೂ 10 ಲಕ್ಷ, 90% 10 ಲಕ್ಷ, 60% 10 ಲಕ್ಷ ಅಂದ್ರೆ ಡಿಫರೆನ್ಸ್ ಇರಲ್ಲ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಗುಡ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಓಕೆ ಅಂದ್ರೆ ಯಾಕಂದ್ರೆ ಗುಡ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಅವ್ರಿಗೆ ಬಂದ್ರೆ ಅವರು ಕೂಡ ರ್ಯಾಂಕಿಂಗ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಕಾಲೇಜ್ ಒಂದು ಗೋಲ್ಡ್ ಮೆಡಲ್ ಬರುತ್ತೆ, ಅಲ್ಲ ಕಡಿಮೆ ಬರ್ಡನ್ ಕಡಿಮೆ ಇರುತ್ತೆ ಫ್ಯಾಕಲ್ಟಿ ಮೇಲೆ, ಪ್ಲೇಸ್ಮೆಂಟ್ ಕೊಡ್ಬೋದು ಅಂತ. ಪ್ಲೇಸ್ಮೆಂಟ್ ಕೊಡಿಸಬಹುದು, ಸ್ಕಿಲ್ಸ್ ಅವ್ರು ಕಲ್ತ್ಕೋತಾರೆ. ಸೊ ಎಲ್ಲಾ ಕಾಲೇಜಲ್ಲಿ ಹಂಗೆ ಮಾಡ್ತಾರೆ ನಾಗೇಶ್. ಎಷ್ಟು ಹುಡುಗರ್ನ ಎಷ್ಟು ಕ್ವಾಲಿಟಿ ಆಫ್ ಸ್ಟೂಡೆಂಟ್ ಗ್ರಾಬ್ ಮಾಡಕ್ಕೆ ಎಷ್ಟು ಮಾಡ್ತಾರೆ ಅಷ್ಟು ಮಾಡ್ತಾರೆ. ಸೊ ಆ ಪಾಯಿಂಟ್ ಅಲ್ಲಿ ನೋ ಇಶ್ಯೂಸ್. ನೋ ಇಶ್ಯೂಸ್, 2 ಕಾಲೇಜು ಹಂಗೆ ಮಾಡ್ತಾರೆ. ಸರ್ ಈಗ 2 ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಬಗ್ಗೆ ಮಾಹಿತಿ ಕೊಡಿ ಸರ್. ಯಾವ್ದು ಈಗ ಯಾರೇ ಅಡ್ಮಿಷನ್ ಆಗ್ಬೇಕಂದ್ರೂ ಪ್ಲೇಸ್ಮೆಂಟೇ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾರೆ. ಹೌದು, ಸೊ ನಾನು ತುಂಬಾ ಫೀಡ್ಬ್ಯಾಕ್ ಕೇಳಿದೀನಿ. ಸೊ ಕೆಲವರು ಸ್ಟೂಡೆಂಟ್ಸ್ ಚೆನ್ನಾಗಿದೆ, ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂತಾರೆ, ಕೆಲವರು ಸೇರ್ಬೇಡಿ ಪ್ಲೇಸ್ಮೆಂಟ್ ಇಲ್ಲ ಅಂತಾರೆ. 2 ಕಾಲೇಜ್ ಬಗ್ಗೆನೂ ನಾನು ಹೇಳ್ತಿದ್ದೀನಿ. ನಾಗೇಶ್ 2 ಕಾಲೇಜಲ್ಲೂ ಆವರೇಜ್ ಪ್ಲೇಸ್ಮೆಂಟ್ ಇದೆ, ಓಕೆ ಓಕೆನಾ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಹುಡುಗರಿಗೆ ಸ್ಕಿಲ್ಸ್ ಇರ್ಬೇಕು ನಾಗೇಶ್. ನಾವು ಪ್ರತಿ ವಿಡಿಯೋ ಅದನ್ನೇ ಹೇಳ್ತೀವಿ. ಹೌದು. ಸ್ಕಿಲ್ಸ್ ಇದ್ರೆ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡ್ಕೊಳಕ್ ಈಸಿ. Okay. ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಪ್ಲೇಸ್ಮೆಂಟ್ ಆಫೀಸರ್ ಏನ್ ಮಾಡ್ತಾರೆ ನೀವೇ ಹೇಳಿ. ಸೊ ಇಸ್ ಡಿಪೆಂಡ್ ಅಪಾನ್ 2 ಕಾಲೇಜ್ ಕೂಡ ನಿಮಗೆ ಒಂದು 7-8 ಲಕ್ಷಕ್ಕೆ ಒಂದು ಆವರೇಜ್ ಒಂದು 10 lakhs ವರೆಗೂ ಏನು ತೊಂದರೆ ಇಲ್ಲ ನಿಮ್ಗೆ, Okay. IT ಬ್ರಾಂಚಸ್ ಅಲ್ಲಿ ಏನಾದ್ರು. ಸೊ ಇಲ್ಲಿ ಏನಾಗಬೇಕು ಅಂತಂದ್ರೆ ನೀವು ಸ್ಕಿಲ್ಸ್ ಬೆಳೆಸ್ಕೊಳ್ಳಿ. ಸೊ ಸ್ಕಿಲ್ಸ್ ಬೆಳೆಸ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಇದೇನ್ ಗೊತ್ತಾ, ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಕಟ್ ಆಫ್ ಇಟ್ಬಿಡ್ತಾರೆ ಒಂದು ಕಂಪ್ನೀಸ್. ಈಗ 7 CGP ಇರೋರಿಗೆ ಇಷ್ಟು ಕಂಪ್ನೀಸ್ ಕಟ್ ಆಫ್ ಮಾಡ್ತಾರೆ, 8 CGP ಇರೋರು ಮಾತ್ರ ಒಂದು ಕಟ್ ಆಫ್ ಮಾಡ್ತಾರೆ. ಸೊ ಆತರ ಏನಾಗುತ್ತೆ ಅಂದ್ರೆ ನೀವು ಹುಡುಗರು ಓದ್ಲಬೇಕು, ಪರ್ಸೆಂಟೇಜ್ ಮೇಂಟೈನ್ ಮಾಡೋ ಜೊತೆಗೆ ಸ್ಕಿಲ್ಸ್ ಕಳ್ಸ್ಕೊಂಡ್ರೆ ಆಬ್ವಿಯಸ್ ನಿಮಗೆ ಪ್ಲೇಸ್ಮೆಂಟ್ ಆಫೀಸರ್ ನಿಮ್ಮ ಸ್ಕಿಲ್ಸ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಕಂಪ್ನೀಸ್. ಸೊ ಅಂದ್ರೆ ಈಗ ಯಾರೇ ಏನೇ ಹೇಳಿದ್ರು ಕೆಲಸ ಸಿಕ್ಕಿದವರು ಚೆನ್ನಾಗಿದೆ ಕಾಲೇಜು ಅಂತಾರೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ಅಂತಾರೆ. ನಾಗೇಶ್. ಅವ್ರ ಸ್ಕಿಲ್ಸ್ ಬೆಳೆಸ್ಕೊಳ್ಳಿಲ್ಲ, ಅವ್ರಿಗೆ ಏನೋ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಹಂಗೆ ಪ್ಲೇಸ್ಮೆಂಟ್ ಸಿಗಲ್ಲ ಅವ್ರಿಗೆ. ಅಂದ್ರೆ ನೀವು ಏನು ಅಪ್ ಟು 10th PUC ಎಕ್ಸ್ಪೆಕ್ಟ್ ಮಾಡ್ತಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆತರ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ. ಓನ್ ಆಗಿ ನಿಮ್ಮ ಎಫರ್ಟ್, ಸ್ಟೂಡೆಂಟ್ ಆಸ್ ಎಫರ್ಟ್ ಇರ್ಲೇಬೇಕು. ನಾಗೇಶ್, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನೀವು ಡಿಗ್ರಿ ಕಾಲೇಜ್ ಬಂದ ತಕ್ಷಣ ಲೆಕ್ಚರ್ ಇಸ್ ಫೀಡ್ ಅಷ್ಟೇ. ನಾವ್ ಅದನ್ನ ಏನ್ ಊಟ ಮಾಡ್ಕೋತೀವಿ, ಅವ್ರ ಮಾಡಿರೋ ಫೀಡ್ ಅಲ್ಲಿ ನಾವ್ ಏನ್ ಊಟ ತಿಂತೀವಿ, ನಾವ್ ಏನ್ ಅದನ್ನ ಜೀರ್ಣಿಸ್ಕೋತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ ನಾಗೇಶ್. ಅದು ಸೊ ಅಂದ್ರೆ ಫೈನಲ್ ದಾರಿ ತೋರಿಸ್ತಾರೆ, ಈ ತರ ಹೋಗಿ ಅಂತ. ಹೌದು, ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿಗೆ ಹೋಗಪ್ಪ ಅಂತ ಹೇಳಿ ಯಾರು ಬಿಡೋದು ಮರ ನಾಗೇಶ್. ಇವಾಗ ನಾಗೇಶ್ ಸ್ಟೂಡೆಂಟ್ಸ್ ಹೋಗಿ ಫ್ಯಾಕಲ್ಟಿನ ಸರ್ ಹಿಂಗ್ ಹೋಗ್ಬೇಕಂದ್ರೆ ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ. ನೋಡಪ್ಪ ಇದನ್ನ ಕಲ್ತ್ಕೊಳ್ಳಪ್ಪ, ಇದನ್ನ ಸಾಫ್ಟ್ವೇರ್ ಕಲ್ತ್ಕೋ, ಇಲ್ಲ ಈ ತರ ಸ್ಕಿಲ್ಸ್ ಕಲ್ಸ್ಕೋ. ನೀವು ಅವಾಗ ಪ್ಲೇಸ್ಮೆಂಟ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನೋಡಪ್ಪ ಹಿಂಗೆ ಈ ತರ ಆಪ್ಟಿ ಕಲ್ತ್ಕೋ, ಅದಕ್ಕೆ ಬೇಕಾಗಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೋ ಅಂತ ಅವ್ರು ಗೈಡೆನ್ಸ್ ಕೊಡ್ತಾರೆ. ಆ ಗೈಡೆನ್ಸ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಸ್ಕಿಲ್ ಸಿಗುತ್ತೆ. ಸ್ಕಿಲ್ ಸಿಕ್ಕಾಗ ಅವ್ರು ಪ್ಲೇಸ್ಮೆಂಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ನಿಜ. ಅಂದ್ರೆ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಅವನ ಎಕ್ಸ್ಪರ್ಟೈಸ್ ಆಗ್ತಾನೆ ಆ ಫೀಲ್ಡ್ ಅಲ್ಲಿ ಅನ್ನೋದ್ರ ಮೇಲೆ ಅವನ ಪ್ಲೇಸ್ಮೆಂಟ್ ನಿಂತಿರುತ್ತೆ. ಹೌದು ನಾಗೇಶ್. ಕಾಲೇಜ್ ಒಂದು ಪ್ಲಾಟ್ಫಾರ್ಮ್ ಕೊಡ್ಬೋದು ಅಷ್ಟೇ, ಯಾವ್ದೇ ಕಾಲೇಜ್ ಆದ್ರೂ. ಹೌದು, ಕಾಲೇಜ್ ಇಸ್ ಅ ಪ್ಲಾಟ್ಫಾರ್ಮ್ ಫಾರ್ ಪ್ಲೇಸ್ಮೆಂಟ್ ಅಷ್ಟೇ. ಸರ್ ಇಲ್ಲಿ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತೀವಿ ನಾಗೇಶ್. ಆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇಂದ ಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಅವ್ರ ಮೇಲೆ ಡಿಪೆಂಡ್. ಅದು ಸರ್ ಈ 2 ಕಾಲೇಜ್ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ ಅಟೆಂಡೆನ್ಸ್ ಇಂದ ಎಲ್ಲಾ ವಿಷಯಗಳಲ್ಲೂ ಅಂತಾರೆ. ಈ ಪಾಯಿಂಟ್ ಅಲ್ಲಿ ನೀವೇನ್ ಹೇಳ್ತೀರಾ ನಾಗೇಶ್? 75% ಆಫ್ ಅಟೆಂಡೆನ್ಸ್ ಮೇಂಟೈನ್ ಮಾಡ್ಬೇಕಂತ ವಿಟಿ ಇರುತ್ತೆ ನಾಗೇಶ್. ಅಂದ್ರೆ ಆಕ್ಚುಲಿ 85% ಇರುತ್ತೆ. ಇನ್ನು 10% ನಿಮ್ಗೆ ಮೆಡಿಕಲ್ ಅಂತ ಇದು ಕೊಡ್ತಾರೆ ನಿಮ್ಗೆ.
ಸೊ 75% ಅಟೆಂಡೆನ್ಸ್ ಮೇಂಟೈನ್ ಮಾಡಿದ್ರೆ ನಾಗೇಶ್ ಅಲ್ವಾ, ಆಸ್ ಪರ್ ದ BTU ಅವರು ಕೂಡ ಮೇಂಟೈನ್ ಮಾಡಬೇಕು. Okay. ಸೊ ಎಲ್ಲ ಕಡೆ ಸ್ಟ್ರಿಕ್ಟ್ ಇದ್ದೇ ಇರುತ್ತೆ ನಾಗೇಶ್, ನಾಟ್ ಇನ್ ATM, ನಾಟ್ ಇನ್ MIT, ಮೈಸೂರು ಯಾವುದೇ ಕಾಲೇಜ್ ಕೊಂಡ್ರು ಅವ್ರು ನೀವು 75% ಅಟೆಂಡೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಮೈಸೂರಲ್ಲಿ ಸೇರ್ಬೇಕು ಅಂದ್ರೆ ಕಾಲೇಜಸ್ ಸ್ಟ್ರಿಕ್ಟ್ ಇರ್ತದೆ, ನೀವು ಹುಷಾರಾಗಿ ಇದ್ಕೊಂಡು ಸೇರ್ಬೇಕು ಅಂತ ನಿಮ್ಮ ಅಭಿಪ್ರಾಯ. ಇಲ್ಲ ನಾಗೇಶ್, 75% ಅಟೆಂಡೆನ್ಸ್ ಮೇಂಟೈನ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ನಾಗೇಶ್. ನಿಮ್ಗೆ ಅಲ್ಲ, ಕಾಲೇಜಿಗೆ ನೀವು 75% ಹೋಗ್ಲಿಲ್ಲ ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡೋದಕ್ಕೆ ಸೂಟಬಲ್ ಇಲ್ಲ ಸೂಟಬಲ್ ಇಲ್ಲ. ಯಾಕಂದ್ರೆ ನಿಮ್ಗೆ ಏನು ಕಲ್ತ್ಕೊಂಡ ಲ್ಯಾಬ್ ಅಟೆಂಡ್ ಮಾಡಲ್ಲ, ಇಲ್ಲ ಕ್ಲಬ್ಸ್ ಅಟೆಂಡ್ ಮಾಡಲ್ಲ, ಇಲ್ಲ ಕಾಲೇಜ್ ಥಿಯರಿ ಕ್ಲಾಸಸ್ ಕೇಳಲ್ಲ, ಪ್ರಾಕ್ಟಿಕಲ್ ಕ್ಲಾಸಸ್ ಕೇಳಲ್ಲ ಅಂದ್ರೆ ಅದು ಏನ್ ಪ್ರಯೋಜನ ನಾಗೇಶ್? ಓಕೆ. ಸೊ ಫೈನಲ್ ಆಗಿ ಈಗ 2 ಕಾಲೇಜಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಿ ಸರ್? ನಾಗೇಶ್, 2 ಕಾಲೇಜು ಬೆಸ್ಟ್ ನಾಗೇಶ್. ಇದರಲ್ಲಿ ಈ MIT ಬೆಸ್ಟ್, ATM ಬೆಸ್ಟ್ ಅಂತಲ್ಲ, ಬಟ್ ದೇ ಆರ್ ಇನ್ ದ ಓನ್ ದೇರ್ ಪ್ಲಾಟ್ಫಾರ್ಮ್. ಅವರದೇ ಆದ ಅಡ್ವಾಂಟೇಜಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂದ್ರೆ 2 ಕಾಲೇಜ್ ಗುಡ್ ಆಗಿದೆ. ಬಟ್ ನಲ್ಲಿ ಏನೊಂದು ಡಿಫ್ರೆನ್ಶಿಯೇಟ್, ಒಂದು ಅಟಾನಮಸ್ ಇದೆ, ಒಂದು ನಾನ್ ಅಟಾನಮಸ್ ಇದೆ. ನಿಮ್ಗೆ ಅಟಾನಮಸ್ ಅಲ್ಲಿ ಓದಬೇಕು ಅಂದ್ರೆ MIT ಗೆ ಹೋಗಿ, ನಿಮ್ಗೆ ನಾನ್ ಅಟಾನಮಸ್ ಬೇಕು ಅಂದ್ರೆ ATM ಗೆ ಹೋಗಿ. ಸೊ ಮೇನ್ ಕ್ಯಾಂಪಸ್ MIT ಅಟಾನಮಸ್ ಆಗಿದೆ. ಹೌದು. ಸೊ ATM. ಸೊ 2 ಕಾಲೇಜ್ಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಸರ್? ನಾಗೇಶ್, ಒಂದು 15 ಕಿಲೋಮೀಟರ್ ಆಗ್ಬೋದು. 2 ಡಿಸ್ಟೆನ್ಸ್ 15 ಕಿಲೋಮೀಟರ್ ಅಂದ್ರೆ ಮೈಸೂರು ಕಂಪೇರ್ ಮಾಡಿದ್ರೆ ತುಂಬಾ ದೂರನೇ ಅದು. ಇದು 2 ಸಿಟಿಯಿಂದ ಔಟ್ಸ್ಕರ್ಟ್ಸ್ ನಾಗೇಶ್. Okay. ಇದು 2 ಸಿಟಿ ಔಟ್ಸ್ಕರ್ಟ್ಸ್, ಸಿಟಿ ಒಳಗಡೆ ಇಲ್ಲ. ಇದು ರಿಂಗ್ ರೋಡ್ ಇಂದ ಆಚೆ ದಾಟಿ ಹೋಗ್ಬೇಕಾಗುತ್ತೆ. ಸಿಟಿಯಿಂದ ಹೊರಗಡೆ ಇರೋ ಕಾಲೇಜಸ್. ಹೌದು. ಓಕೆ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ.